ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ್ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಟೆಕ್ಸ್ಟ್ ಬುಕ್ 5 ಹಾಗೆ ಕ್ವಶನ್ ಪೇಪರ್ 5ನಲ್ಲಿ ಹಳೆಗನ್ನಡ ವ್ಯಾಕರಣ, ಶಬ್ದಮಣಿ, ದರ್ಪಣ ಮತ್ತು ಕನ್ನಡ ಭಾಷೆ ಚರಿತ್ರೆ. ಸೊ ವಿಭಾಗ ಎ ಹಾಗೆ ವಿಭಾಗ ಬಿ ಯಲ್ಲಿ ಬರುವಂಥದ್ದು ನಿಮಗೆ ಬ್ಲಾಕ್ 1, ಬ್ಲಾಕ್ 2 ಇಂದ ನಿಮಗೆ ಕೇಳುವಂಥದ್ದು. ಹಾಗೆ ಬ್ಲಾಕ್ 3, ಬ್ಲಾಕ್ 4 ಇಂದ ನಿಮಗೆ 30 ಅಂಕಗಳಿಗೆ ಕೇಳ್ತಾರೆ. ಹಾಗೆ ಬ್ಲಾಕ್ 1, ಬ್ಲಾಕ್ 2 ಇಂದ ನಿಮಗೆ 50 ಅಂಕಗಳಿಗೆ ಕೇಳ್ತಾರೆ. ಇನ್ನು 20 ಅಂಕಗಳು ನಿಮಗೆ ಅಸೈನ್ಮೆಂಟಲ್ಲಿ. ಸೊ ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. ಹಾಗೆ ಬಟ್ ನಿಮಗೆ ಎಕ್ಸಾಮ್ಗೆ 80 ಮಾರ್ಕ್ಸ್ಗಳಿಗೆ ಮಾತ್ರ ಬರೀಬೇಕು. ಅದರಲ್ಲಿ 30 ಮಾರ್ಕ್ಸು ಸೆಕ್ಷನ್ ಬ್ಲಾಕ್ 3, ಬ್ಲಾಕ್ 4 ಇಂದ ಕೇಳ್ತಾರೆ. ಇನ್ನೂ 50 ಅಂಕಗಳನ್ನ ಬ್ಲಾಕ್ 1 ಆ್ಯಂಡ್ ಬ್ಲಾಕ್ 2 ಇಂದ ಕೇಳ್ತಾರೆ. ಸೊ ಇಲ್ಲಿ ನೋಡಬಹುದು, 2 ಸೂತ್ರಗಳನ್ನು ಸುಧಾರಣವಾಗಿ ವಿವರಿಸಿ. ನಿಮಗೆ ಇದರಲ್ಲಿ 4 ಕೊಟ್ಟಿರ್ತಾರೆ. ಸೊ 4ರಲ್ಲಿ ನಿಮಗೆ 2 ಬರೆದು 10 ಮಾರ್ಕ್ಸನ್ನು ಕೊಡುವಂಥದ್ದು. ಸೊ ನೀವು ಇಲ್ಲಿ ಏನು ಅಂತ ನೀವು ಕನ್ಫ್ಯೂಸ್ ಆಗ್ತಿದೆ ಅಂದರೆ ಇದು ಹಳೆಗನ್ನಡ ವ್ಯಾಕರಣ. ಸೊ ನಮಗೆ ಟೆಕ್ಸ್ಟ್ ಬುಕ್ 5 ಏನಿದೆ ಅದು ಫುಲ್ಲು ವ್ಯಾಕರಣದ ಬಗ್ಗೆ ನಮಗೆ ತಿಳಿಸ್ಕೊಡುವಂಥದ್ದು. ಸೊ ನಮಗೆ ಇಲ್ಲಿ ಹಳೆಗನ್ನಡದಲ್ಲಿ ನಿಮಗೆ ಕೇಳಿರುವಂಥದ್ದು ತನುವಾದ್ಯಂ ನಾಲೆಗೆ ವಾ ಧನ ದಂಡಂ ಕರ್ತೃವಾತ್ಮನವನ ಮನೋವ್ರು ತಿನಿಮಿತ್ತಮಾಗಿ ಶಬ್ದಂ ಜನಿಸುಗುಂ ದವರ್ಣ ಮಕ್ಷರ ರೂಪಂ. ಇಲ್ಲಿ ನೋಡಿ, ಕವಿಗಳು ಸ್ವರದಿಂ ವರ್ಗದಿ ನವರ್ಗದಿಂ ಯೋಗ ವಾಹದಿಂ ದೇಸಿಯಳು ವ ಮಪ್ಪ ವರ್ಣದಿಂಪಂ ಚವದಿಂ ತಾನೆಂದು ತಿಳಿಪೋ ಶುದ್ಧಿಗೆಯಂ ಕ್ರಿಯೆಯಂ ನುಡಿಯುವುದು ವಿಭಕ್ತಿ ನಿಲ್ಲ ದುರ್ತ ಮುಳ್ಳದಂಥದ್ದು ಲಿಂಗಂ ನಿಯತ ಚತುರ್ಭೇದ ಮದ ರಯೆ ಕೃತದ್ಧಿತ ಸಮಾಸನಾಮ ಸ್ಥಿತಿಯಂ. ಸೊ ಇದು ಸುಧಾರಣವಾಗಿ ಬರೀ ಇದು ಯಾವ ವ್ಯಾಕರಣ ಏನು ಎತ್ತ ಅಂತ ಇದ್ರ ಬಗ್ಗೆ ಬರೆಯುವಂಥದ್ದು. ಸೊ ನೀವು ಇದು ಕನ್ಫ್ಯೂಸ್ ಆಗಬೇಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನಿಮಗೆ ಹೇಗೆ ಆನ್ಸರ್ಗಳನ್ನ ಬರೀಬೇಕು ಅನ್ನೋದನ್ನು ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸೊ ವೆಯ್ಟ್ ಮಾಡ್ತಾರೆ. ಹಾಗೆಯೇ ನಾನು ಟೆಕ್ಸ್ಟ್ ಬುಕ್ 3, 4, 5 ಎಲ್ಲ ಒಂದು ಲೆಸನ್ಸ್ನ ಕೂಡ ನಾನು ಆದಷ್ಟು ಎಕ್ಸಾಮ್ ಅಂದರೆ 2026ಅಲ್ಲಿ ನಾನು ಜುಲೈ ಸೈಕಲ್. ಸೊ ನಾನು ಎಕ್ಸಾಮ್ ಬರೋಷ್ಟರಲ್ಲಿ ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಹೆಲ್ಪ್ ಆಗಲಿ. ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ಎಲ್ಲರಿಗೂ. ಹೇಗಪ್ಪ ಕ್ವಶನ್ ಪೇಪರ್ ಹೀಗಿದೆಯಲ್ಲ, ಹೇಗೆ ಎಕ್ಸಾಮ್ ಬರೀಬೇಕು, ಹೇಗೆ ಸಾಲ್ವ್ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ಸ್ ಆಗಿದ್ದಾರೆ. ಹಾಗೆ ಕೆಲವೊಂದು ನಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ದಿರೋದನ್ನು ಕೂಡ ಕೇಳಿರ್ತಾರೆ. ಅದನ್ನು ಇಲ್ದಿರೋದವ್ರು ಏನು ಕೇಳಿಲ್ಲ, ನಾವೇನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ಕೊಂಡು ಬಂದಿದ್ದೀವಿ ಅದರಲ್ಲೂ ಕೂಡ ಕೆಲವೊಂದನ್ನು ನಮಗೆ ಕೇಳಿರುವಂಥದ್ದು. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಮಗೆ ಗೊತ್ತಾಗುತ್ತೆ. ಸೊ ಅದು ಬಿಟ್ಟು ನಾವು ಹಿಂಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನೀನು ಯೂಸ್ ಇಲ್ಲ. ಸೊ ಅದಕ್ಕೆ ನಿಮಗೆ ಗೊತ್ತಾಗದೇ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಭಾಗ ಬಿ ನೋಡೋಣ. ಇದು ಆ್ಯಕ್ಚುಲಿ 2025 ಜೂನ್ ಸೈಕಲ್ದು ಜಾನ್ ಸೈಕಲ್ದು ಇದು 2024 ಜಾನ್ ಸೈಕಲ್ದಿದು. ಇವರು 2025 ಬರೆದಿರುವಂಥದ್ದು. ಇದು ಮೇ ಮತ್ತು ಜೂನಲ್ಲಿ ಅಂದರೆ ಲಾಸ್ಟ್ ಇಯರ್ ಇದು ಕ್ವಶನ್ ಪೇಪರ್. ಇದನ್ನತ್ತೆ 2 ಸೂತ್ರ ವಾಕ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಎಷ್ಟು ಮಾರ್ಕ್ಸ್ಗಪ್ಪ ಅಂದರೆ 2.5 5 ಮಾರ್ಕ್ಸು. 2ಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. 2ರಿಂದ ಸೇರಿ 5 ಮಾರ್ಕ್ಸ್ ಸಿಗುತ್ತೆ. ಕೂಡದ ನಿಯಮದೊಳೆಂದು ಕ್ಷಳಕ್ಕೆ ಲಕ್ಷರ ವೆಕ್ಕಮಿಲ್ಲ ಎಂದು 2 ಸೂತ್ರ ವಾಕ್ಯಗಳನ್ನು ಬರೀರಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟು ಪ್ರಶ್ನೆ 3ರಲ್ಲಿ 2 ವ್ಯಾಕರಣ ವಿಶೇಷ ಬರೀರಿ ಅಂತ ಕೇಳಿರುವಂಥದ್ದು. ಸೊ ನೆಕ್ಸ್ಟ್ ವಿಭಾಗ ಬಿ ಯಲ್ಲಿ ಹಳೆಗನ್ನಡ ವ್ಯಾಕರಣ, ಶಬ್ದಮಣಿ, ದರ್ಪಣಂ ವಿಭಾಗ. ಇದು ಬ್ಲಾಕ್ ಬಿ ಇಂದ ಕೇಳಿರುವಂಥದ್ದು. ಇದನ್ನು ಪ್ರಶ್ನೆ 4, ಒಂದು ಪ್ರಶ್ನೆಗೆ ಉತ್ತರಿಸಿ. ಕೇಶರಾಜನು ಹೇಳುವ ಕನ್ನಡ ಶುದ್ಧಿಗೆಯನ್ನು ಕುರಿತು ಚರ್ಚಿಸಿ. ಸಂಧಿ ಎಂದರೇನು? ಕೇಶರಾಜನು ಹೇಳುವ ಸಂಧಿ ವಿಧಗಳನ್ನು ಸುಧಾರಣವಾಗಿ ವಿವರಿಸಿ ಅಂತ ಕೇಳಿರುವಂಥದ್ದು. ಸೊ 2ರಲ್ಲಿ ನೀವು ಒಂದನ್ನು ಬರೆದ್ರೆ, ಇದು ಬ್ಲಾಕ್ 2 ಇಂದ ಕೇಳಿರುವಂಥದ್ದು ವಿಭಾಗ ಬಿ ಯಲ್ಲಿ. ಸೊ 2ರಲ್ಲಿ ನೀವು ಒಂದನ್ನು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ ಒಂದೇ ಪ್ರಶ್ನೆಗೆ ಉತ್ತರಿಸಿ. ಲಿಂಗ 9 ತೇಜಂ ಕೇಸಿರಾಜನ ಈ ಹೇಳಿಕೆಯನ್ನು ಚರ್ಚಿಸಿ. ಸಮಾಸವೆಂದರೇನು? ಅದರ ಬಗೆಗಳನ್ನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿರುವಂಥದ್ದು. ಸೊ ಇದು ಅಷ್ಟೇ, 2ರಲ್ಲಿ ಒಂದನ್ನು ಬರೆದರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ 20 ಮಾರ್ಕ್ಸ್ ಆಯಿತು. ಇಲ್ಲಿ ಪ್ರಶ್ನೆ 6ರಲ್ಲಿ 2ನ ಕುರಿತು ಟಿಪ್ಪಣಿ ಬರೆಯಿರಿ. ಶ್ರುತಿ ಕಷ್ಟ ಸಂಧಿ, ಅಖ್ಯಾತ ಪ್ರಕರಣ, ವಿಭಕ್ತಿ ಪಲ್ಲಟ, ತದ್ದಿತ ನಾಮ. ಸೊ ಈ 4ರಲ್ಲಿ ನಿಮಗೆ 2ನ ಬರೆದ್ರೆ ನಿಮಗೆ 5 ಅಂದಂಗೆ ನಿಮಗೆ 10 ಮಾರ್ಕ್ಸ್, ಟೋಟಲ್ 30 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಭಾಗ ಸಿ ಯಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ. ಭಾಷೆ ಎಂದರೇನು? ಭಾಷೆಯ ಉಗಮ ಮತ್ತು ವಿಕಾಸದ ಬಗ್ಗೆ ಬರೆಯಿರಿ. ಭಾಷಾ ವರ್ಗೀಕರಣದ ವಿಧಾನಗಳು ಯಾವುವು ವಿವರಿಸಿ ಅಂತ ಕೇಳಿರುವಂಥದ್ದು. ಸೊ ನೆಕ್ಸ್ಟ್ ಇದು ಬ್ಲಾಕ್ 3 ಇಂದ. ಇಷ್ಟು ಬ್ಲಾಕ್ 3 ಆ್ಯಂಡ್ ಇಷ್ಟನ್ನು ಬ್ಲಾಕ್ 3 ಇಂದ ಕೇಳ್ತಾರೆ. ಇದನ್ನು ಇಷ್ಟು ಬ್ಲಾಕ್ 4 ಇಂದ. ಓಕೆನಾ? ಸೊ ನೆಕ್ಸ್ಟ್ ಒಂದನ ಕುರಿತು ಟಿಪ್ಪಣಿ ಬರೆಯಿರಿ. ಇಂಡೋ ಯುರೋಪಿಯನ್ ಭಾಷಾ ಪರಿವಾರ, ಕನ್ನಡ ನಾಡು ನುಡಿಯ ಪ್ರಾಚೀನತೆ, ಪೂರ್ವದ ಹಳೆಗನ್ನಡದ ಬಗ್ಗೆ
ಟಿಪ್ಪಣಿ ಬರೋದು ನಿಮಗೆ 5 ಅಂಕಗಳನ್ನ ಕೊಡ್ತಾರೆ. ಹಾಗೆಯೇ ಪ್ರಶ್ನೆ 9ರಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸಿ. ದಕ್ಷಿಣ ದ್ರಾವಿಡ ಭಾಷಾ ಪರಿವಾರದ ಪ್ರಮುಖ ಭಾಷೆಗಳು ಯಾವುವು? ಸಂಕ್ಷಿಪ್ತವಾಗಿ ವಿವರಿಸಿ. ಹಾಗೆ ಕನ್ನಡ ಭಾಷೆ ವಿವಿಧ ಹಂತಗಳು ಯಾವುವು? ವಿದ್ವಾಂಸರ ಅಭಿಪ್ರಾಯವನ್ನು ಹಿನ್ನೆಲೆಯನ್ನು ವಿವರಿಸಿ. ಸೊ ಇದರಲ್ಲಿ ನೀವು ಒಂದನ್ನು ಬರೆದರೆ ನಿಮಗೆ 10 ಮಾರ್ಕ್ಸನ್ನು ಕೊಡುವಂಥದ್ದು. ಹಾಗೆ ನೆಕ್ಸ್ಟ್ ಒಂದು ಕುರಿತು ಟಿಪ್ಪಣಿ ಬರೆಯಿರಿ. ನಾಮಪದಗಳು, ವಚನ, ಅಗಸ, ಆಸ್ಪತ್ರೆ, ಕಬ್ಬಿಣ, ಸೀರೆ ಇವುಗಳನ್ನು ಭಾಷಾಶಾಸ್ತ್ರದ ದೃಷ್ಟಿಯಿಂದ ವಿವರಿಸಿ ಅಂತ ಕೇಳಿರುವಂಥದ್ದು. ಸೊ ಇದರಲ್ಲಿ 3ರಲ್ಲಿ ಒಂದನ್ನು ನೀವು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಟೋಟಲ್ 80 ಮಾರ್ಕ್ಸ್ ಆಯಿತು. ಸೊ ನಿಮಗೆ ಇದರಲ್ಲಿ ಏನೂ ಡೌಟ್ ಬೇಡ. ಹೋಪಿ ನಿಮಗೆ ಇದೆಲ್ಲ ಏನೂ ಅಷ್ಟು ಅರ್ಥ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ವಶನ್ ವಿತ್ ಆನ್ಸರ್ ಈ ಪೇಪರ್ನ ನಾನು ಸಾಲ್ವ್ ಮಾಡಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಾಗೆ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಇಷ್ಟರೇ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರು ಆಪ್ಷನಲ್ ಕನ್ನಡ ತೊಗೊಂಡಿರ್ತಾರೋ ಅವ್ರಿಗೆ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.